ಬಸವಪ್ಪ ಶಾಸ್ತ್ರಿ 19ನೇ ಶತಮಾನದ ಹೆಸರಾಂತ ಕವಿ ಹಾಗೂ ನಾಟಕಕಾರ. ಇವರು 1843ರಲ್ಲಿ ಜನಿಸಿದರು. ಚಿಕ್ಕಂದಿನಲ್ಲಿಯೇ ತಂದೆ ತಾಯಿಗಳನ್ನು ಕಳೆದುಕೊಂಡು ಅನಾಥರಾಗಿದ್ದ ಇವರನ್ನು ಮೈಸೂರಿನ ಅರಸರಾಗಿದ್ದ ಮುಮ್ಮಡಿ ಕೃಷ್ಣರಾಜ ಒಡೆಯರು ಬೆಳೆಸಿದರು. ಸಂಸ್ಕೃತ ನಾಟಕ, ವ್ಯಾಕರಣ ಹಾಗೂ ಹಳಗನ್ನಡ ಸಾಹಿತ್ಯದಲ್ಲಿ ಪ್ರೌಢಿಮೆ ಗಳಿಸಿ ಪ್ರತಿಭಾನ್ವಿತ ಕವಿಗಳಾದರು. ಇವರು ಅನೇಕ ಸಂಸ್ಕೃತ ನಾಟಕಗಳನ್ನು ಭಾಷಾಂತರಿಸಿದರು. ಆಸ್ಥಾನ ವಿದ್ವಾಂಸರಾಗಿದ್ದ ಇವರಿಗೆ ಮಹಾರಾಜರು ಅಭಿನವ ಕಾಳಿದಾಸ ಎಂಬ ಬಿರುದಿತ್ತು ಗೌರವಿಸಿದರು. ಇವರು ದಮಯಂತಿ ಸ್ವಯಂವರ ಎಂಬ ಚಂಪೂ ಕೃತಿಯನ್ನು, ಸಾವಿತ್ರಿ ಚರಿತೆ ಎಂಬ ಷಟ್ಟದಿ ಕಾವ್ಯವನ್ನು ಬರೆದಿದ್ದಾರೆ. ಅಭಿಜ್ಞಾನ ಶಾಕುಂತಳ, ಉತ್ತರರಾಮಚರಿತೆ, ಚಂಡಕೌಶಿಕ, ಮಾಲತಿ ಮಾಧವ ಇವು ಅನುವಾದಿತ ನಾಟಕಗಳು. ಶೇಕ್ಸ್ಪಿಯರ್ನ ಒಥೆಲೋ ನಾಟಕವನ್ನು ಕನ್ನಡದಲ್ಲಿ ಶೂರಸೇನ ಚರಿತೆ ಎಂದು ಅನುವಾದಿಸಿದ್ದಾರೆ. ಸಂಸ್ಕೃತದಲ್ಲಿ ಸ್ತೋತ್ರ ಸಾಹಿತ್ಯ ಮೊದಲಾದವನ್ನು ರಚಿಸಿದರು. ಬಸವಪ್ಪ ಶಾಸ್ತ್ರಿಗಳು 1891ರಲ್ಲಿ ನಿಧನರಾದರು.